ಮೇಥಿ ಸಬ್ಜಿ ಎಲ್ಲರಿಗೂ ಗೊತ್ತಿರೋದೇ ಅಲ್ಲ, ತುಂಬ ಜನಕ್ಕೆ ತುಂಬ ಇಷ್ಟ. ಯಾಕಂದರೆ ಆಲೂಗಡ್ಡೆ ಇರುತ್ತೆ ಅಂತ. ಅದನ್ನೇ ಒಂದು ಹೆಲ್ದಿಯಾಗಿ ಮಾಡೋದಾದರೆ, ಯಾಕಂದರೆ ನಾವು ಯಾವತ್ತೂ ಆಲೂಗಡ್ಡೆ ಒಳ್ಳೆಯದು ಅಂತ ಹೇಳಲ್ಲ, ತಿನ್ನಿ ಅಂತ ಕೂಡ ಹೇಳಲ್ಲ. ಹೆಲ್ದಿಯಾಗಿ ಮಾಡ್ಬೋದಾದರೆ ಹೇಗೆ ಮಾಡ್ಬೋದು ನೋಡೋಣ ಬನ್ನಿ. ಸುವರ್ಣ ಮತ್ಸ್ಯಾಕ್ಷಿ ಪಲ್ಯ ಬೇಕಾಗಿರುವ ಸಾಮಗ್ರಿಗಳು: ಮತ್ಸ್ಯಾಕ್ಷಿ ಅಂದರೆ ಹೊನಗೊನೆ ಸೊಪ್ಪು, ಸುವರ್ಣಗಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೈಂಧವ ಉಪ್ಪು, ಅರಿಶಿನ, ಜೀರಿಗೆ, ಕಾಳು ಮೆಣಸಿನ ಪುಡಿ, ಎಣ್ಣೆ. ಈ ಆಲೂ ಮೇಥಿ ಸಬ್ಜಿನಲ್ಲಿ ಉಪಯೋಗಿಸುವಂತಹ ಆಲೂಗಡ್ಡೆ ಬದಲು ಇಲ್ಲಿ ಸುವರ್ಣಗಡ್ಡೆನ ಉಪಯೋಗಿಸ್ತಾ ಇದ್ದೀವಿ. ಸುವರ್ಣಗಡ್ಡೆನ ಸೂರಣಕಂದ ಅಂತ ಆಯುರ್ವೇದದಲ್ಲಿ ನಾವು ಕರಿತೀವಿ. ಈ ಸೂರಣಕಂದನ ಶ್ರೇಷ್ಠವಾದ ಕಂದ ಆಹಾರ ಅಂತ ಹೇಳ್ತಾರೆ. ಇದನ್ನ ಕಾನ್ಸ್ಟಿಪೇಷನ್ಗೂ ಉಪಯೋಗಿಸಕ್ಕೆ ಹೇಳ್ತೀವಿ, ಜೊತೆಗೆ ಪೈಲ್ಸ್ ಅಥವಾ ಹೆಮರಾಯ್ಡ್ಸಲ್ಲಿ ಕೂಡ ಇದನ್ನು ಉಪಯೋಗಿಸಕ್ಕೆ ಹೇಳ್ತೀವಿ. ಸೊ ಇಂತಹ ಸುವರ್ಣಗಡ್ಡೆನ ಕಟ್ ಮಾಡಿ ಒಂದು ಅರ್ಧ ಗಂಟೆ ಹುಣಸೆ ನೀರಲ್ಲಿ ನೆನೆಸಿಟ್ಟು ನಂತರ ಆ ಹುಣಸೆ ನೀರಿಂದ ತೊಳೆದು ಅದನ್ನು ತೆಗೆದು ಬೇಯಿಸ್ಕೊಂಡಿರುವಂತಹ ಸುವರ್ಣಗಡ್ಡೆ 1 ಕಪ್ ಇಲ್ಲಿದೆ. ಮೆಂತ್ಯ ಸೊಪ್ಪು ಖಂಡಿತ ಅದು ಒಳ್ಳೆದೇನೆ, ಆದರೆ ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲು ಉಪಯೋಗಿಸ್ತಾ ಇರುವಂಥದ್ದು ಹೊನಗೊನೆ ಸೊಪ್ಪು. ಇದನ್ನ ಮತ್ಸ್ಯಾಕ್ಷಿ ಅಂತಾನೆ ಕರಿತೀವಿ, ಯಾಕಂದ್ರೆ ಇದು ಕಣ್ಣಿಗೆ ತುಂಬಾನೇ ಒಳ್ಳೆಯದು. ಸೊ ಹಾಗಾಗಿ ಈ ಹೊನಗೊನೆ ಸೊಪ್ಪನ್ನ ನಾವಿಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಈಗ ಮೊದಲನೇದಾಗಿ ಬಾಣಲಿಗೆ ಒಂದು 4 ಚಮಚ ಅಷ್ಟು ಎಣ್ಣೆನ ಹಾಕೊಳ್ಳೋಣ. ಇಲ್ಲಿ ಸಾಸಿವೆ ಉಪಯೋಗಿಸಲ್ಲ, ಬದಲಾಗಿ ಜೀರಿಗೆ ಒಂದು 3 ಚಮಚ ಅಷ್ಟು ಜೀರಿಗೆನ ಹಾಕೋಬೇಕು. ಎಣ್ಣೆನಲ್ಲಿ ಜೀರಿಗೆ ಒಂದು ಸ್ವಲ್ಪ ಬೇಯ್ತಾ ಇದ್ದ ಹಾಗೇನೆ ನಾವು ಈ ಹೊನಗೊನೆ ಸೊಪ್ಪನ್ನ ಸೇರಿಸಿ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡ್ಮೇಲೆ ಸುವರ್ಣಗಡ್ಡೆ ಹೇಗೂ ಬೇಯಿಸಿದೆ, ಸೊ ಹಾಗಾಗಿ ಅದು ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಅದನ್ನ ಸೇರಿಸಿ ಮಿಕ್ಕಿರೋಂತಹ ಉಪ್ಪು, ಅರಿಶಿನ, ಪೆಪ್ಪರ್ ಪೌಡರನ್ನ ಸೇರಿಸಿದ್ರೆ ನಮ್ಮ ಈ ಸುವರ್ಣಗಡ್ಡೆ ಹೊನಗೊನೆ ಸಬ್ಜಿ ಅಂತೂ ತಯಾರಾಗುತ್ತೆ. ತಿನ್ಬೇಕಾದ್ರೆ ಆಲೂ ಮೇಥಿ ಅಂತ ಹೇಳ್ದಲ್ಲ ಅಥವಾ ಸುವರ್ಣಗಡ್ಡೆದು ಅಂತ ಹೇಳ್ದಲೆ ಕೊಟ್ರೆ ಖಂಡಿತವಾಗ್ಲೂ ಇದು ಆಲೂ ಮೇಥಿ ಅಂತಾನೆ ಅನ್ಸೋಷ್ಟು ಕೂಡ ರುಚಿಯಾಗಿ ಕೂಡ ಇರುತ್ತೆ. ಮತ್ತೆ ಈಗಾಗಲೇ ಹೇಳ್ದ ಹಾಗೆ ಆಲೂಗಡ್ಡೆ ಒಂದು ಖಂಡಿತ ಒಳ್ಳೇದಲ್ಲ ಆರೋಗ್ಯಕ್ಕೆ. ಸೊ ಆಲೂಗಡ್ಡೆ ಬದಲಾಗಿ ಉಪಯೋಗಿಸುವಂತಹ ಈ ಸುವರ್ಣಗಡ್ಡೆ ಆರೋಗ್ಯಕ್ಕೆ ಹೆಚ್ಚು ಒಳಿತು. ಸೊ ಈ ಬೆಂದಿರುವಂತಹ ಹೊನಗೊನೆ ಸೊಪ್ಪಿಗೆ ಈ ಬೇಯಿಸಿರುವಂತಹ ಸುವರ್ಣಗಡ್ಡೆನ ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಚಮಚ ಅಷ್ಟು ಅರಿಶಿನ ಪುಡಿ, ಒಂದು 1/4 ಚಮಚ ಅಷ್ಟು, ಜೊತೆಗೆ ಕಾಳು ಮೆಣಸಿನ ಪುಡಿ. ಖಾರಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಬೋದು. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಒಂದು ಅರ್ಧ ಚಮಚ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಈಗಾಗಲೇ ಹೇಳಿದೆ ಸುವರ್ಣಗಡ್ಡೆ ಬೆಂದಿರೋದ್ರಿಂದ ಹೆಚ್ಚು ಸಮಯ ಹಿಡಿಯೋದಿಲ್ಲ. ಈ ಉಪ್ಪು ಖಾರ ಎಲ್ಲ ಇದಕ್ಕೆ ಹಿಡಿತಾ ಇದ್ದ ಹಾಗೇನೆ, ಬೆಳ್ಳುಳ್ಳಿ ವಾಸನೆ ಬಿಡ್ತಾ ಇದ್ದ ಹಾಗೇನೆ ನಾವಿದನ್ನ ರೆಡಿಯಾಗಿರುತ್ತೆ. ಇದನ್ನ ನಾವು ತಿನ್ನಕ್ಕೆ ಉಪಯೋಗಿಸ್ಕೋಬಹುದು. ಇದು ಬೆಂದಿದೆ, ನೋಡಕ್ಕೆ ಕೂಡ ಒಂಚೂರು ಅರಿಶಿನ ಬಣ್ಣ, ಬ್ರೌನ್ ಕಲರ್ ಎರಡೂ ಮಿಕ್ಸ್ ಆಗಿದೆ. ನೋಡಕ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ತಿನ್ನಕ್ಕೂ ಕೂಡ ಈಗ ನಾ ಹೇಳ್ದಾಗೆ ಆಲೂ ಮೇಥಿ ಅಷ್ಟೇ ನಿಮಗೆ ಅದು ರುಚಿಯಾಗೂ ಇರುತ್ತೆ. ಎಲ್ಲದಕ್ಕಿಂತ ಹೆಚ್ಚು ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಸೊ ಈ ಹೊನಗೊನೆ ಸೊಪ್ಪಿಂದ ಮಾಡಿರುವಂತಹ ಸುವರ್ಣಗಡ್ಡೆ ಸೇರಿಸಿ ಮಾಡಿರುವಂತಹ ಈ ಸಬ್ಜಿ ಈಗ ತಯಾರಾಗಿದೆ. ಇದು ಕಣ್ಣಿನ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಗಟ್ ಹೆಲ್ತ್ ಕೂಡ ತುಂಬಾನೇ ಒಳ್ಳೆಯದು.